ನಡೆಯುತ್ತಿರುವ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೆಲ್ಬೋರ್ನ್ ಟೆಸ್ಟ್ ಸೋಲಿನ ನಂತರ ಭಾರತೀಯ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಿರಿಕಿರಿ ಉಂಟಾಗಿದೆ. ವರದಿಯೊಂದರ ಪ್ರಕಾರ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರು ಆಟಗಾರರಿಗೆ ಅಂತಿಮ ಎಚ್ಚರಿಕೆ ನೀಡಿದ್ದಾರೆ. ಟೀಂ ಇಂಡಿಯಾ ಆಟಗಾರರು ತಂಡದ ಅವಶ್ಯಕತೆಗಳನ್ನು ಅನುಸರಿಸಲಿದ್ದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ತಂಡದಿಂದ ಕೈಬಿಡುತ್ತೇನೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಪ್ರಕಾರ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆಸ್ಟ್ರೇಲಿಯಾ 184 ರನ್ಗಳ ಗೆಲುವಿನ ಕಾರಣ 2-1 ಮುನ್ನಡೆ ಸಾಧಿಸಿದ ನಂತರ ಡ್ರೆಸ್ಸಿಂಗ್ ರೂಮ್ನಲ್ಲಿ ಗಂಭೀರ್ ಬಹುತ್ ಹೋ ಗಯಾ, ನಿಮ್ಮ ಕಳಪೆ ಪ್ರದರ್ಶನ ಜಾಸ್ತಿ ಆಯ್ತು ಇವಾಗ ಎಂದು ಹೇಳಿದ್ದಾರೆ. ಯಾರನ್ನು ಬೆರಳು ತೋರಿಸದೆ ಆಟಗಾರರು ಪರಿಸ್ಥಿತಿಗೆ ಅನುಗುಣವಾಗಿ ಪ್ರದರ್ಶನ ನೀಡುತ್ತಿಲ್ಲ ಮತ್ತು ಅವರ ನೈಸರ್ಗಿಕ ಆಟ ಮತ್ತು ತಮ್ಮ ಸ್ವಾರ್ಥಕ್ಕಾಗಿ ಅವರು ತಂಡದ ಯೋಜನೆಯನ್ನು ಅನುಸರಿಸಲು ನಿರಾಕರಿಸುತ್ತಿದ್ದಾರೆ ಎಂದು ಗಂಭೀರ್ ಹೇಳಿದ್ದಾರೆ. ಹೆಚ್ಚುವರಿಯಾಗಿ ಕಳೆದ 6 ತಿಂಗಳುಗಳಿಂದ ಟೀಂ ಇಂಡಿಯಾ ಪ್ಲೇಯರ್ಸ್ಗೆ ಫ್ರೀ ಹ್ಯಾಂಡ್ ನೀಡಿದ ನಂತರ ಈಗ ಆಟದ ಶೈಲಿಯನ್ನು ನಾನು ನಿರ್ಧರಿಸುವುದಾಗಿ ಮಾಜಿ ಭಾರತ ಓಪನರ್ ಗೌತಮ್ ಗಂಭೀರ್ ಹೇಳಿದರು ಮತ್ತು ಯಾರು ತಂಡದ ಯೋಜನೆಯ ಪ್ರಕಾರ ಆಡುವುದಿಲ್ಲವೋ ಅವರನ್ನು ತಂಡದಿಂದ ಕೈಬಿಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಸ್ವದೇಶಿ ಸರಣಿಯಲ್ಲಿ ಭಾರತವು 0-3 ಅಂತರದಿಂದ ಸೋತ ನಂತರ ತಂಡವು ನಿರಂತರ ಬ್ಯಾಟಿಂಗ್ ಕುಸಿತದ ಕಾರಣದಿಂದಾಗಿ ಗಂಭೀರ್ ತನ್ನ ವಿಧಾನವನ್ನು ಬದಲಾಯಿಸಿದಂತಿದೆ. ಸೋಮವಾರ ಮುಕ್ತಾಯಗೊಂಡ ಆಸ್ಟ್ರೇಲಿಯಾ ವಿರುದ್ಧದ 4ನೇ ಟೆಸ್ಟ್ನ 5ನೇ ದಿನದಂದು ಯಶಸ್ವಿ ಜೈಸ್ವಾಲ್ ಮತ್ತು ರಿಷಬ್ ಪಂತ್ ಜೋಡಿಯು ಉತ್ತಮ ಬ್ಯಾಟಿಂಗ್ ಜೊತೆ ಆಟ ನಡೆಯುತ್ತಿತ್ತು. ಆದರೆ ರಿಷಬ್ ಪಂತ್ ನೈಸರ್ಗಿಕ ಆಟದ ನೆಪ ಮತ್ತು ತಮ್ಮ ಸ್ವಾರ್ಥಕ್ಕಾಗಿ ಪಾರ್ಟ್ ಟೈಮ್ ಬೌಲರ್ ಆದ ಟ್ರಾವಿಸ್ ಹೆಡ್ ಬೌಲಿಂಗ್ನಲ್ಲಿ ದುರಹಂಕಾರದಿಂದ ಸಿಕ್ಸರ್ ಹೊಡೆಯಕ್ಕೆ ಹೋಗಿ ಮಿಚೆಲ್ ಮಾರ್ಷ್ ಅವರ ಕೈಗೆ ಕ್ಯಾಚ್ ಒಪ್ಪಿಸಿ ಬೇಜವಾಬ್ದಾರಿಯಾಗಿ ಪೆವಿಲಿಯನ್ಗೆ ವಾಪಸಾದರು. ರಿಷಬ್ ಪಂತ್ ಅವರ ಔಟ್ ಆದ ನಂತರ ಮತ್ತೊಂದು ಬ್ಯಾಟಿಂಗ್ ಕುಸಿತಕ್ಕೆ ಕಾರಣವಾಯಿತು. ಅದರಿಂದ ಇಂಡಿಯನ್ ಕ್ರಿಕೆಟ್ ಟೀಮ್ ಯಾವುದೇ ಚೇತರಿಕೆ ಕಾಣಲಿಲ್ಲ ಮತ್ತು ಭಾರತವು 155 ರನ್ಗಳಿಗೆ ಆಲ್ಔಟ್ ಆಯಿತು. ನಾಯಕ ರೋಹಿತ್ ಶರ್ಮಾ ಅವರು ಬ್ಯಾಟಿಂಗ್ ಕಳಪೆ ಫಾರ್ಮ್ನಿಂದಾಗಿ ಕೆಲವು ಸಮಯದಿಂದ ಟೀಕೆಗಳಿಗೆ ಒಳಗಾಗಿದ್ದಾರೆ. ಆರ್‌ಸಿಬಿ ವಿರಾಟ್ ಕೊಹ್ಲಿ ಈ ಸರಣಿಯಲ್ಲಿ ಆಫ್ ಸ್ಟಂಪ್ನ ಹೊರಗೆ ಬೌಲ್ ಮಾಡಿದ ಎಸೆತಗಳನ್ನು ಚೇಸಿಂಗ್ ಮಾಡುವಾಗ ಅನೇಕ ಬಾರಿ ಔಟ್ ಆದರು. ಆಸ್ಟ್ರೇಲಿಯಾ ಈಗ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲವಾದರೂ ಜನವರಿ 3ರಿಂದ ಸಿಡ್ನಿಯಲ್ಲಿ ನಡೆಯಲಿರುವ 5ನೇ ಮತ್ತು ಅಂತಿಮ ಟೆಸ್ಟ್ ಅನ್ನು ಇಂಡಿಯನ್ ಕ್ರಿಕೆಟ್ ಟೀಮ್ ಗೆಲ್ಲುವಲ್ಲಿ ಯಶಸ್ವಿಯಾದರೆ ಭಾರತವು ಬಿಜಿಟಿ ಟ್ರೋಫಿಯನ್ನು ಉಳಿಸಿಕೊಳ್ಳುವ ಅವಕಾಶವನ್ನು ಹೊಂದಿದೆ.